Good morning, welcome back to my YouTube channel. ಫಸ್ಟು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಯುಗಾದಿ ಹೇಗಿರುತ್ತೆ, ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಸಿಂಪಲ್ ಆಗಿ ನಾನು ತೋರಿಸ್ಕೊಡ್ತೀನಿ. ಡು ವಾಚ್. ಎಣ್ಣೆ ಹಚ್ತೀನಿ. ಓಕೆ, ಲೆಟ್ಸ್ ಗೋ. ಗಂಡಂಗ್ ಹಚ್ಚದ್ ನೋಡಿದೀನಿ, ಗಂಡನ ಕೈಲಿ ಹಚ್ಕೊಂತಾಳ ಮೊದಲು. ಒಬ್ಬ ಎಂತ ಇಷ್ಟೊಂದು ಹಚ್ಕೊಂಡಿದ್ಯಾ ನೀನು, ಎಣ್ಣೆ ಹೋಗುತ್ತಾ? ಮಾವ ಹೆಂಗೈತೆ ಮಸಾಜ್? ಫುಲ್ಲು ಹರಳೆಣ್ಣೆ ಹಚ್ಕೊಂಡು ಫುಲ್ ರೆಡಿಯಾಗಿದ್ದೀವಿ. ಬಾಬು ಯಾಕೆ ಎಣ್ಣೆ ಹಚ್ಕೋಬೇಕು ಹೇಳಿ? ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಯುಗಾದಿ ಅಲ್ವಾ, ಯುಗಾದಿಯಿಂದ ಹಾಡ್ಕೋದು ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಇನ್ನೆಲ್ಲ ಬಾಡಿ ಎಲ್ಲ ಫುಲ್ ಹೀಟ್ ಇರುತ್ತೆ. ಅದು ಅಲ್ದ್ರೆ ಇವಾಗ ಒಬ್ಬಟ್ಟು ಹೀಟು, ನೆಕ್ಸ್ಟ್ ಹೊಸದಕ್ಕೆ ಬರುತ್ತೆ. ನಾಳೆ ಹೊಸದಡ್ಕು, ಹೊಸದೂಟ ನಾಳೆ ಸೋಮವಾರ, ಸೊ ನಾಳೆ ಇಲ್ಲ, ಮಂಗಳವಾರಕ್ಕೆ ಒಳ್ಳೆ ಚಿಕನ್ ಮಟನ್ ತಂದು ತಿಂತೀವಿ. ಬಾಡಿ ಹೀಟ್ ಆಗುತ್ತಲ್ಲ ಜಾಸ್ತಿ, ಹೀಟಾಗಿ ಕಾಯಿಲೆಗಳು ಬರೋದು, ಜ್ವರಗಳು ಬರೋದು ಜಾಸ್ತಿ ಆಗುತ್ತೆ. ಸೊ ಎಣ್ಣೆ ಸ್ನಾನ, ಬೇವಿನ ಸೊಪ್ಪೆಲೆ ಅದೆಲ್ಲ ತಿಂದು ರೋಗ ನಿರೋಧಕ ಶಕ್ತಿಗಳನ್ನ ಜಾಸ್ತಿ ಮಾಡ್ಕೋದು. ಸೈಂಟಿಫಿಕ್ ರೀಸನ್ ಇದೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವ್ರು ಸ್ನಾನ ಮಾಡ್ತಾರೆ ನೋಡಿ, ನನಗೂ ಇವಾಗಲೇ ಅರ್ಥ ಆಗಿತ್ತು. ಯಾರು ಇದು ಬೆಳ್ಳಿನ ತೋರಿಸ್ತೀನಿ. ಬೆಳ್ಳಿ ಯುಗಾದಿ ಹಬ್ಬಕ್ಕೆ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಫಾರ್ ಯುಗಾದಿ. ಎಣ್ಣೆ ಹಚ್ಕೊಂಬಂದು ಪೋಸ್ ಕೊಡ್ತಾರೆ ನೋಡಿ, ಪೋಸ್. ಅದೇನದು ಏನು ಹಿಂಗಿಟ್ಕೊಂಡು ಹಿಂಗೆಲ್ಲ ಎಳಿಯೋದು? ಇದಾ ಇದಾ ಹೊಟ್ಟೆ ಹಸಿ. ಗೋವಿಂದ ಹರೇ ಮುರಾರಿ ಏನಾಥ ನಾರಾಯಣ ವಾಸುದೇವ. ಹಂಗ ಫಸ್ಟ್ ಇಷ್ಟೊಂದು ಬೇವಾ ನೋಡಿ ಅಮ್ಮ, ಬೇಕಂತ ಕೊಡ್ತಾ ಇದ್ದಾನೆ. ಬೆಲ್ಲನೇ ಇಲ್ವಲ್ಲಮ್ಮ? ಕಷ್ಟಪಟ್ಟು ಎಳ್ಳು ಬೆಲ್ಲ ಅಲ್ಲ, ಬೇವು ಬೆಲ್ಲ. ಇದು ರೀಟೇಕ್. ನೋ ಕಟಿಂಗ್, ಹಿಂಗೆ ಹಾಕ್ಬೇಕು. ಕಷ್ಟಪಟ್ಟು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಕಹಿ ಇಲ್ಲ. ಏನ್ ಬೆಣ್ಣೆ ದೋಸೆ? ದಾವಣಗೆರೆ ಬೆಣ್ಣೆ ದೋಸೆ ಬಸವೇಶ್ವರ ನಗರಿಂದ ಆರ್ಡರ್ ಮಾಡಿ. ಹೊಟ್ಟೆ ತುಂಬ ಹಸಿತಾ ಇತ್ತು. ಫೈನಲಿ ನೋಡೋಣ ಯಾರು ಗೆಲ್ಲೋದಂತ. ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಹೊಡಿತೀವಿ. ನನಗೆ ಅಂತೆ ನೀನೆಲ್ಲ ಹೊಡಿಯಕ್ಕಾಗಲ್ಲ, ಅದಕ್ಕೆ ನೀನು ಹಂಗೆ ಹೇಳ್ತಾ ಇದ್ಯಾ? ನಿಂದು ಹೋಗಪ್ಪ ಹೋಗ್ಲಿವಲ್ಲ, ಅದಕ್ಕೆ ಹೇಳು. ಚಿಕ್ಕಿ ಯಾವ ಬೂಮ್ ಚಿಕ್ಕಿನಿಲ್ಲ ಎತ್ತದಿಲ್ಲ ಅಂಡಿ.
ಮಂತ್ರ ಹಾಕಿ ಇನ್ನೇ ಚೆನ್ನಾಗಿ ಆಡ್ತೀನಿ. ಹಾಕು ಮಂತ್ರ. ಹಾಕು. ಥ್ಯಾಂಕ್ ಯು. ಇನ್ನೊಂದು ಹಾಕು. ಮಂತ್ರ ಹಾಕು. ಹಾಕು ಮಂತ್ರ. ಇಲ್ಲಿಗೇನೆ ಹೋಗಿ ಪಾಪ ಗೆಲ್ಲಿ ಅಂತ ಕೊಡ್ತಾ ಇದೀನಿ. ಚಿಕ್ಕ ಮಕ್ಳೆಲ್ಲ ಹಂಗೆ. ಎಷ್ಟು ನಾವಷ್ಟ ನಾವೇ ಗೆದ್ವಿ. ಹೊಡೆದ್ರದ ಎಷ್ಟು? 20, 30. ಇಲ್ಲಿ ನೋಡಿಲಿ ಲಾಸ್ಟ್ ಮ್ಯಾಚ್ 120 ಪಾಯಿಂಟ್ ಹೊಡೆದಿದ್ದವಳ ನಾನು. ಗೊತ್ತಾಯ್ತಲ್ಲ ಈ ಸಲ ಹೋಗಿ ಪಾಪ ಚಿಕ್ಕ ಮಗು ಗೆಲ್ಕೊಂಡ್ಲಿ, ಗಾಡಿಗೆ ಮೊಟ್ಟೆಲ್ಲ ಇಟ್ಕೊಂಡು ಒಬ್ಬಟ್ಟು ತಿನ್ನೋಕ್ ಹೋಗ್ಲಿ ಅಂತ ನಾವು ಹೇಳಲ್ವಾ ಕೆಳಗಿದ್ರೆ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ ಹಂಗೆ. ಇವಾಗ ಒಬ್ಬಟ್ಟು ರೆಡಿ ಆಗ್ತದೆ. ಒಬ್ಬಟ್ಟು ಸಾರು ಇಲ್ಲಿ ಒಬ್ಬಟ್ಟಿಗೆ ರೆಡಿ ಆಗ್ತಾ ಇದೆ. ಏನಮ್ಮ ಇಷ್ಟೊಂದು ಎಣ್ಣೆ? ಏನು ಆಸಿಡಾ? ಕಾಲ್ ಕೆಜಿ, ಅರ್ಧ ಕೆಜಿ. ಮಂಡಿ ಕೊನೆಗೂ ನಾವೇ ಗೆದ್ವಿ. ಏನ್ ಹೇಳ್ತೀಯಾ? ಏನು ಹೇಳಲ್ಲ, ಸಂತೋಷವಾಗಿದ್ವಿ ಅಷ್ಟೇ. ಸಂತೋಷವಾಗಿ? ಯಾರು? ಅಯ್ಯವ್ವ, ತುಂಬ ದೊಡ್ಡ ಮಾತಾಡ್ಬಿಟ್ಲು ಬಾಬು. ನನಗೂ ಈಗ ದೊಡ್ಡ ಮಾತಾಡಕ್ಕೆ ಬರಲ್ಲ. ಹಾಗೆ ಸೋತವರೆಲ್ಲ ಲಾಸ್ಟ್ ನಮ್ಮ ಕಡೆ ಹಂಗೆ ಮಾಡೋದು. ಸೋತವರೇ ಫಸ್ಟ್ ಎಲ್ಲ ಎತ್ತಿಡೋದು. ಸೋಲ್ಬೇಕಿತ್ತು, ಅದು ಈ ರೇಂಜ್ಗೆ ಹೀನಾಯ ಅದು ಸೋಲ್ ಬೇಡ ಇತ್ತು. ಮುಖ ನೋಡೋಕ್ಕಾಯ್ತಾ ಇಲ್ಲ, ಮಾತೇ ಇಲ್ಲ. ಅಷ್ಟು ಬಂಡವಾಳ ಬದುಕ್ತಾ ಇದ್ದಿಲ್ಲ. ಸೋತ್ಬಿಟ್ಟು ನಂಗೆ ಇಷ್ಟೊಂದೆಲ್ಲ ಸ್ಕೋಪ್ ತೋರಿಸ್ಕೊತಾ ಇದೆಯಲ್ಲ, ಸುಮ್ಮನೆ ಏನಾದ್ರು ಹೇಳಿ ಮರ್ಯಾದೆ ಯಾಕೆ ಇಲ್ಲಿ ಅಂತ ಸುಮ್ಮನೆ ಅಂತ ಸುಮ್ಮನೆ ಆಗೋದಿಲ್ಲ. ಅಷ್ಟೇ ಸೋತವರೆಲ್ಲ ಹಿಂಗೆ ಮಾತಾಡೋದು. ತೋಷು ಒಬ್ಬಟ್ಟು ತೋಷು ಎಲ್ಲ ಪಿಚ್ಕಿ ಪಿಚ್ಕಿ ಮಾಡ್ಬಿಟ್ಟೆ. ಹೌದಾ? ಪಿಚ್ಕಿ ಅಂದ್ರೆ ಹಾಲು ಹಾಕೊಂತ ಇದೆಯಾ? ತುಪ್ಪ ಹಾಕೊಂಡು ತುಪ್ಪನೆಲ್ಲ ಒಳಗಡೆ ಸ್ಟಫ್ ಮಾಡಿದ್ಯಾ? ಅದನ್ನ ಒಬ್ಬಟ್ಟು ಕಲಿಸ್ಬೇಕಾದ್ರೆ ಮಾಡಿರ್ತಾರೆ. ತುಪ್ಪ ಎಲ್ಲ ಒಳಗಡೆ ಫುಲ್ ಹಾಕ್ಬೇಕು. ಆ ಥರ ಹೆಂಗಿದೆ? ನಮ್ಮನ್ನು ಚೆನ್ನಾಗಿರ್ಲೇಬೇಕು. ಒಟ್ಟಾಸಿ ಅಂದಿದ್ದು ನಾನು, ಫಸ್ಟ್ ಕುಡಿತಾರದು ಇವರು. ಬೇಡ ನನಗೆ, ಬೇಡ. ಶುಗರ್ ತಂಟರ ನಮ್ಮ ಮನೆಗೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ. ಇವ್ರಿಗೆ ಅಚ್ಚು ಪಪ್ಪ, ಸೌಮ್ಯತಿಗೆ, ರಿಷಭ ಹಾಯ್ ಮಾಡು. ನೀ ಹುಡುಗ ಅಲ್ವ, ನಿಮಗೆ ಕೊಡಲ್ಲ ನಾನು. ಹುಡುಗರು ಕೊಟ್ಟರು ನಗಲ್ಲ, ಹುಡುಗಿ ಕೊಟ್ಟರು ನಗ್ತಾರೆ ಎಲ್ಲ. ಶಾವ್ಯಕ್ಕಂಗ್ ಕೊಡ್ಬೋದು ಅನ್ನೋ ರಿಷಭ. ಹುಡುಗಿ ಕೊಟ್ರೆ ನಗ್ತಾರೆ. ಈ ಕಡೆ ಸ್ಕೂಲಲ್ಲ ಹುಡುಗಿಗೆಲ್ಲ ಮುತ್ತು ಕೊಡ್ತಾರೆ. ಅದು ನನ್ನ ಹೆಸರುಗಳನ್ನೇ ಕೊಡ್ತೀನಿ ನಾನು ಹಿಂದಿಗೆ ಕಿಸ್ನ. ಹೌದೋನು ನನ್ನ ಹೆಂಡತಿ ಅವಳಂದ, ಮೊದಲು ನನ್ನ ಹೆಂಡತಿ ಅವಳಂದ. ಹಾ ಸಾಕು, ಕೊಡ್ಲಿಲ್ಲ. ನಾನು ಈಗ ಎಷ್ಟು ಹೇಳಿದೆ ಬೇಡ ಅಂತ. ಯಾ ಫುಲ್ ಶಾಪಿಂಗ್ ಮುಗಿಸಿ ನಮ್ಮ ಮನೆಗೆ ಹೋಗಿ, ಅಲ್ಲಿ ನಮ್ಮ ಅಣ್ಣ ಎಲ್ಲ ಬಂದಿದ್ರು, ಡೆನ್ಮಾರ್ಕಲ್ಲಿದ್ದರು 8 months. ಸೊ ಅವ್ರನ್ನೆಲ್ಲ ಮಾತಾಡಿಸಿ ಹಾಗೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಬರ್ತಾ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಖಾಲಿ ಆಗಿತ್ತು. ಇವಾಗ ಮನೆಗೆ ಬಂದ್ವಿ ಅಷ್ಟೇ, ಹಬ್ಬ ಆಗೇ ಹೋಯಿತು. ಸೊ
ಯಾ ದಟ್ಸ್ ಇಟ್. ಎಲ್ಲರೂ ನಿಮ್ಮ ಹಬ್ಬನ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಯಾ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್. ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೀಗೆ ಯಾವ ವ್ಲಾಗ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಟ್ರೈ ಮಾಡೋಣ ಹೊಸದೇನಾದರೂ ಅಂತ. ಸೊ ಯಾವ ವ್ಲಾಗ್ ಬೇಕು ನನ್ನ ಕಡೆಯಿಂದ ಅಂತ ಕಮೆಂಟ್ ಮಾಡಿ.